ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಗಾಳಿ ಅಥವಾ ಹೈಡ್ರೋಜನ್ ಸಹಾಯದಿಂದ ಟೈರ್ ಒತ್ತಡವನ್ನು ಪರೀಕ್ಷಿಸಲು ಮತ್ತು ಸರಿಪಡಿಸಲು ನಾವು ಕಲಿಯುತ್ತೇವೆ. ಈ ಪಾಠದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಗಾಳಿ ಅಥವಾ ಹೈಡ್ರೋಜನ್ ಬಳಸಿ ಟೈರ್ ಒತ್ತಡವನ್ನು ಪರಿಶೀಲಿಸುವುದು ಮತ್ತು ಹೊಂದಿಸುವುದು. ಇದಕ್ಕೆ ಬೇಕಾದ ಉಪಕರಣಗಳು ಮತ್ತು ವಸ್ತುಗಳನ್ನು ಸಂಗ್ರಹಿಸೋಣ. ಅಗತ್ಯವಿರುವ ಪರಿಕರಗಳು: ತರಬೇತುದಾರರ ಟೂಲ್ ಕಿಟ್ 1, ಸುತ್ತಿಗೆ 16 ಪೌಂಡ್ 1, ವೀಲ್ ಸ್ಪ್ಯಾನರ್ 1, ಸಂಕೋಚಕ 1, ಒತ್ತಡ ಮಾಪಕ 1, ನೈಟ್ರೋಜನ್ ಅನಿಲ ಅಗತ್ಯವಿರುವಂತೆ, ಸೋಪ್ ಎಣ್ಣೆ ಅಗತ್ಯವಿರುವಂತೆ, ತಂತಿ ಅಗತ್ಯವಿರುವಂತೆ, ಹತ್ತಿ ತ್ಯಾಜ್ಯ ಅಗತ್ಯವಿರುವಂತೆ. ಗಾಳಿಯ ಒತ್ತಡವನ್ನು ಪರಿಶೀಲಿಸುವ ಮೊದಲು ನಾವು ಈ ಕೆಳಗಿನವುಗಳನ್ನು ಗುರುತಿಸಿ ಮತ್ತು ದೃಷ್ಟಿಗೋಚರವಾಗಿ ಪರಿಶೀಲಿಸೋಣ. ವಾಹನದ ಪ್ರಕಾರವನ್ನು ಗುರುತಿಸಿ. ಟೈರ್ನ ಸ್ಥಿತಿ ಮತ್ತು ಅದರ ಪ್ರಕಾರವನ್ನು ಗುರುತಿಸಿ. ರಸ್ತೆಯ ಮೇಲ್ಮೈಯೊಂದಿಗೆ ಟೈರ್ ಟ್ರೆಡ್ ಫ್ಲಾಟ್ನೆಸ್ ಅನ್ನು ಪರೀಕ್ಷಿಸಿ. ಟೈರ್ ಟ್ರೆಡ್ನಲ್ಲಿನ ಯಾವುದೇ ವಿಚಲನವನ್ನು ಯಾಂತ್ರಿಕವಾಗಿ ಸರಿಪಡಿಸಬೇಕು. ದೃಶ್ಯ ತಪಾಸಣೆ ನಂತರ ಒತ್ತಡದ ಗೇಜ್ ಬಳಸಿ ಒತ್ತಡವನ್ನು ಪರಿಶೀಲಿಸಿ. ಒತ್ತಡದ ಮಟ್ಟವು ತಯಾರಕರ ನಿರ್ದಿಷ್ಟತೆಯ ಪ್ರಕಾರ ಇರಬೇಕು. ಗಾಳಿ ಅಥವಾ ಸಾರಜನಕವನ್ನು ಬಳಸಿಕೊಂಡು ಗಾಳಿಯ ಒತ್ತಡವನ್ನು ಪರಿಶೀಲಿಸಿ. ಒತ್ತಡವು ಕಡಿಮೆಯಾಗಿದ್ದರೆ ಅದೇ ಮಾಧ್ಯಮದೊಂದಿಗೆ ಭರ್ತಿ ಮಾಡಿ. ಒತ್ತಡವು ಅಧಿಕವಾಗಿದ್ದರೆ ತಯಾರಕರ ನಿರ್ದಿಷ್ಟತೆಯ ಪ್ರಕಾರ ಅದನ್ನು ಕಡಿಮೆ ಮಾಡಿ. ಎಲ್ಲಾ ಟೈರ್ಗಳ ಟೈರ್ ಒತ್ತಡವು ನಿಗದಿತ ಮಿತಿಯಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈ ಪಾಠದಲ್ಲಿ ನಾವು ಕಲಿತಿದ್ದೇನೆಂದರೆ ಗಾಳಿ ಅಥವಾ ಹೈಡ್ರೋಜನ್ ಬಳಸಿ ಟೈರ್ ಒತ್ತಡವನ್ನು ಪರಿಶೀಲಿಸುವುದು ಮತ್ತು ಹೊಂದಿಸುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.